ಅದ್ರ ಬಗ್ಗೆ ಬಟ್ ಒಂದಂದ್ರೆ ನಾನು ಈ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಇದು ನನ್ನ ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು ನಮ್ಮಣ್ಣ ಸೋಮಣ್ಣ ಅಂತ ನನ್ನ ಹೆಸರು. ನಮ್ಮ ತಂದೆ ಹೆಸರು ಮರಿಗೌಡ್ರು ಅಂತ. ಇಲ್ಲೊಂದು ರೈಸ್ ಮಿಲ್ ಇತ್ತು ಸರ್. 1960 ಇಸ್ವಿಲಿ ಅವರು ಮಿಲ್ ಕಟ್ಟಿದ್ರು. ಭಾಳ ಚೆನ್ನಾಗಿ ನಡೀತಾ ಇತ್ತು. 2017ವರೆಗೂ ಚೆನ್ನಾಗಿ ನಡೀತಿತ್ತು. ನಮ್ಮ ತಂದೆ 96 ತೀರ್ಕೊಂಡ್ರು. ತದನಂತರ ನಮ್ಮ ಅಣ್ಣ ತಮ್ಮದು ನಡೆಸ್ತಿದ್ರು ಸರ್. ಬಟ್ ಏನಾಯ್ತು, ಈ ಮಿಲ್ಲಿಂದ ನಮಗೆ ಫೇಮು ನೇಮು ಅನ್ನ ಊಟ ಎಲ್ಲ ಸಿಕ್ಕಿತ್ತು. ನೂರಾರು ಜನ ದಳ್ಳಾಳಿಗಳು ಮತ್ತು ವ್ಯಾಪಾರಸ್ಥರು ಬರೋರು. ಹಲ್ಲಿಂಗು ಅಂತ ಫೇಮಸ್ ಆಗಿತ್ತು. ಅದಾದ್ಮೇಲೆ ನಾವು 3 ಜನಕ್ಕೆ ನಾವು ಇಲ್ಲಿ ಡಿವೈಡ್ ಆಯಿತು. ಆಮೇಲೆ ನಮ್ಮಣ್ಣ ತಮ್ಮದು ನಡೆಸ್ತಾ ಇದ್ರು. ತದನಂತರ ಅವರು ಸ್ಟಾಪ್ ಮಾಡಿದ್ರು. ಇದೆಲ್ಲ ಒಡಿಸ್ಬಿಟ್ರು. ಸ್ಕೆಲಿಟನ್ ಥರ ಕಾಣಿಸ್ತಾ ಇತ್ತು. ನಾನು ಬಂದಾಗೆಲ್ಲ ತುಂಬ ಜನ ಏನಾರ ಮಾಡೋಣ ಏನಾರು ಮಾಡ್ತಾ ಕೇಳ್ಕೊತಾ ಇದ್ರು. ನಾನು ಇಲ್ಲೇನು ಮಾಡೋದು ಅಂತ ಹಿಂಗೆ ಪೋಸ್ಟ್ಪೋನ್ ಮಾಡಕ್ಕೆ ಬರ್ತಾ ಇದ್ದೆ. ಒಂದ್ಸರಿ ಅಮೇರಿಕಕ್ಕೆ ಹೋದಾಗ ಯಾಕೋ ಮನಸ್ಸು ನಮ್ಮ ತಂದೆ ಬಗ್ಗೆ, ನಮ್ಮ ತಂದೆ ಹೆಸರು ವಾಪಸ್ ಉಳಿಸ್ಬೇಕು ಕಾರಣದಿಂದ ನಾನು ಬಿಲ್ಡಿಂಗ್ ಮಾಡಿದ್ದು. ಈ ಬಿಲ್ಡಿಂಗಿಗೆ ಒಂದು ಹಾಸ್ಪಿಟ್ಲು ಬಂತು. ತುಂಬ ಒಳ್ಳೇದಾಯ್ತು ನಮಗೆ. ಯಾಕೊಂದು ಪಬ್ಲಿಕ್ ಸೇವೆ. ಈಗ ಕೆಲವು ಕಾಂಪ್ಲೆಕ್ಸ್ ಕಟ್ತಾರೆ, ಕಾಂಪ್ಲೆಕ್ಸ್ ಕೊಟ್ಟು ದುಡ್ಡಿಗಾಗಿ ಇರ್ತಾರೆ. ನಾವು ದುಡ್ಡಿಗಿಲ್ಲ ಇಲ್ಲಿ. ದುಡ್ಡು ಕಟ್ಟಿರ್ಬೋದು. ಮತ್ತೆ ನನ್ನ ತಂದೆ ನೇಮ ಮತ್ತೆ ಈಗ ಇದಕ್ಕೆ ಬಿಲ್ಡಿಂಗ್ ವೆಂಕಟೇಶ್ವರ ಹೈಸ್ಕೂಲ್ ಅಂತ ಇತ್ತು. ಈಗ ಮರಿಗೌಡ ಕಾಂಪ್ಲೆಕ್ಸ್ ಅಂತ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ದೇವರ ಆಶೀರ್ವಾದ ಎಲ್ಲರೂ ಸಿಕ್ಕರೆ ತುಂಬ ಒಳ್ಳೇದಾಗುತ್ತೆ. ಮತ್ತೆ ನನಗೆ ಒಂದು ಬ್ಯಾಂಕು ಸಿಕ್ತು ಅವಕಾಶ. ಅದನ್ನ ನಾನು ಇಲ್ಲಿ ಬ್ಯಾಂಕ್ ತರಕ್ಕೆ ಭಾಳ ಕಷ್ಟಪಟ್ಟೆ. ಅಲ್ಲಾಯ್ತು. ಅದರಿಂದ ನಾನು ತುಂಬ ಜನ ಇಲ್ಲಿ ಇದ್ದಿದೆ 2 ಬ್ಯಾಂಕು. ಬಟ್ ಅಲ್ಲಿ ರಶ್ಶು ತುಂಬ ಯಾರೋ ಗಲಾಟೆ ಮಾಡಿದ್ರೆ ಸಾಮಾನ್ಯ ರೈತರು ನಿನ್ನ ಅಕೌಂಟ್ ತೊಗೊಂಡೋಗಪ್ಪ ಅಂತ ಆಫೀಸರ್ ಮಾತಾಡ್ತಿದ್ರು. ನಿಂತ್ಕೊಳ್ಳೋಕೆ ಜಾಗ ಇತ್ತಿಲ್ಲ ಅಲ್ಲಿ. ನನ್ನ ಈ ಊರಿನ ಅದೃಷ್ಟನ, ನಮ್ಮ ತಂದೆ ನಮ್ಮೂರುಗಳ ಅದೃಷ್ಟನ ಬ್ಯಾಂಕ್ ಒಂದು ಸಿಕ್ತು ನನಗೆ. ಇದು ಕೆನರಾ ಬ್ಯಾಂಕು. ಅವ್ರ ಪಾಪ AGM GM ಎಲ್ಲ ಸಹಾಯ ಮಾಡಿ ನಮ್ಮೂರಿಗೆ ಒಂದು ಬ್ರಾಂಚ್ ತಂದು ಕೊಟ್ಟರು. ಅದರಿಂದ 100 ಜನಕ್ಕೆ ಅನುಕೂಲ ಆಗ್ತಾ ಇದೆ. ಅದಕ್ಕಿಂತ ಈ ಹಾಸ್ಪಿಟ್ಲು ಇಲ್ಲೇನಾಯ್ತು ಅಂದ್ರೆ, ನಾನು ಒಬ್ಬ ಡಾಕ್ಟ್ರು, ನನ್ನ ಹೆಂಡ್ತಿನ ಡಾಕ್ಟ್ರು. ಊರಲ್ಲೆಲ್ಲ ಇತ್ತು ಹಾಸ್ಪಿಟ್ಲ್ ಕಟ್ತಾವನೆ ಅಂತ ಹೇಳ್ಕೊಂಡು ಪಬ್ಲಿಸಿಟಿ ಮಾಡಿದ್ರು. ನನ್ನ ಕನಸಲ್ಲಿ ಬಿತ್ತು ಹಾಸ್ಪಿಟ್ಲಿಗೆ. ಇವರು ಒಂದು ಆಶೀರ್ವಾದ ಮತ್ತು ಇವ್ರು ಇಲ್ಲಿ ಬರಬೇಕು ಅಂತಿತ್ತು. ನನಗೂ ಒಂದು ಹಾಸ್ಪಿಟ್ಲು ಅಂತಿತ್ತು. ನಾನು ಅದೇ ಫೀಲ್ಡಲ್ಲಿ ಇದ್ದನು. ಕಾವೇರಿ ಗ್ರೂಪ್ ಅವ್ರು ಬಂದು, ಡಾಕ್ಟ್ರು ಯುವೈತ್ ಅವ್ರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರು ಒಳ್ಳೇದಾಗಲಿ. ಸೊ ನನಗೇನು ಖುಷಿ ಅಂದರೆ, ಬಾಡಿಗೆಗಿಂತ ಜನಸೇವೆ ಆಗ್ತಾ ಇದೆಯಲ್ಲ, ಅದು ನನಗೆ ಭಾಳ ಸಂತೃಪ್ತಿ ಆಯಿತು. ಇದೇ ಥರ ಅವ್ರಿಗೂ ಚೆನ್ನಾಗಿ ನಡೀಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ, ಆ ಹಾಸ್ಪಿಟ್ಲ್ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾರೆ. ನಿಮ್ಮ ತಂದೆಯವರ ಆಶಯದಂತೆ ನಿಮ್ಮ ಕನಸು ಮತ್ತೆ ಡಾಕ್ಟರ್ ಲೋಹಿತ್ ಅವರು ಒಂದು ಜನಸೇವೆಗೆ ಈ ಹಾಸ್ಪಿಟ್ಲ್ ಬಂದಿರೋದು ನಿಮ್ಮೂರಿಗೆ ಖುಷಿ? ತುಂಬಾ ಖುಷಿ. ಒಂದೇನಂದ್ರೆ, ನನಗೂ ಒಂದು ಆಸೆ ಇತ್ತು. ನಾನು ಮೈಸೂರು ಒಂದು ಹಾಸ್ಪಿಟ್ಲ್ ಬಿಡಬೇಕು. ಐವಾಸಿನ ಬೆಂಗಳೂರು, ನಾವು ಬೆಂಗಳೂರು ಇದ್ದಿದ್ದು, ಅಲ್ಲಿದ್ದು. ತದನಂತರ ಮೈಸೂರಿಗೆ ಬಂದು ಅಲ್ಲೊಂದು ಹಾಸ್ಪಿಟ್ಲ್ ಮಾಡಬೇಕು ಅಂತ ಒಂದು ಜಾಗನೂ ತೊಗೊಂಡಿದ್ದೆ. ಅನಿವಾರ್ಯ ಕಾರಣದಿಂದ ಅದು ಕೂಡ ಬರಲಿಲ್ಲ. ಅದೆಲ್ಲರಿಗೂ ಅದೃಷ್ಟ ಬರಬೇಕಾಯ್ತು, ಫೈಟ್ ಇರಬೇಕಾದ್ರೆ. ಹಂಗಾಗಿ ಇವತ್ತು ಇಲ್ಲಿ ನಾವು ನೋಡಿದ್ರೆ ಇದು ಹಾಸ್ಪಿಟ್ಲು ಬಂತು. ಜನ ಕೇಳ್ತಿದ್ದಂಗಾಯ್ತು. ಇಲ್ಲಿ ಯಾವುದೂ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಇತ್ತಿಲ್ಲ ತುಂಬ ವರ್ಷದಿಂದ. ನಾವು ಚಿಕ್ಕ ಹುಡುಗರು ಇದ್ದಾಗ ಇದು ಚಿಕ್ಕ ಒಂದು ಹಾಸ್ಪಿಟ್ಲು. ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಕ್ಯಾರ್ನರ್ಗೆ ಹೋಗ್ಬೇಕಾಯ್ತು, ಮೈಸೂರಿಗೆ ಹೋಗ್ಬೇಕಾಯ್ತು. ಸೊ ಇದು ಇಲ್ಲಿ ನಮ್ಮೂರಿಗೆ ಒಂದು ಒಳ್ಳೆ ಡಾಕ್ಟ್ರು. ನಾನು ಅವ್ರ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಿಮ್ಗಲ್ಲಿ ಹೇಳಬೇಕು, ಕ್ಯಾತ್ ಲ್ಯಾಬ್ ಬಂತಿದೆ. ಕ್ಯಾತ್ ಲ್ಯಾಬ್ ಯಾವತ್ತೂ ತಾಲೂಕ್ ಲೆವೆಲ್ ಹಾಕಲ್ಲ ಯಾವ ಹಾಸ್ಪಿಟ್ಲ್ ಇರುವೆ ನಾನು ನೋಡ್ದಂಗೆ. ಬಟ್ ಡಾಕ್ಟರ್ ಸರ್ ಹುಣಸೂರು ಕ್ಯಾತ್ ಲ್ಯಾಬ್ ಹಾಕಿದ್ದಾರೆ. ಇಟ್ಸ್ ಎ ಗುಡ್. ಕ್ಯಾತ್ ಲ್ಯಾಬ್ ಬಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಂಜಿಯೋಗ್ರಾಮ್ ಇದು ಹಾರ್ಟ್ ಪೇಷಂಟು, ಆ ಸ್ಟೆಂಟ್ ಅಲ್ಲ ಅದು ಫಟ್ಟು. ಈಗ ಒಬ್ಬ ಪೇಷಂಟು ಎದೆ ನೋವು ಅಂತ ಹೋಗ್ತಾರೆ, ಅರ್ಜೆಂಟ್ ಕರ್ಕೊಂಡು ಹೋಗ್ತಾರೆ, ಸಿಟಿಗೆ ಹೋಗ್ಬೇಕು. ಇಲ್ಲೇನಾಗಿದೆ, ತಾಲೂಕಲ್ಲಿ ಇಲ್ಲಿ ಇಮ್ಮಿಡಿಯೇಟ್ ಆಂಜಿಯೋಗ್ರಾಮ್ ಮಾಡ್ಬೋದು. ಆಂಜಿಯೋಗ್ರಾಮ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಮುಕ್ಕಾಲು ಭಾಗ ಗೊತ್ತಾಗ್ತದೆ ಏನಾಗಿದೆ, ಏನು RTS ಬ್ಲಾಕ್ ಆಗಿದೆ ಏನಂತ ಗೊತ್ತಾಗ್ತದೆ. ಆಮೇಲೆ ಸ್ಟೆಂಟ್ ಹಾಕ್ತಾರೆ. ಇದು ಈಸಿ ಆಗ್ತದೆ. ಸಂದರ್ಭದಲ್ಲಿ ಮೈಸೂರಲ್ಲಿ ಜೈಲು ಹೋದಾಗ ಸುಮಾರು ಡೆತ್ಗಳಾಗಿದ್ದಾವೆ. ಡೆತ್ಗಳಾಗಿರೋದ್ರಿಂದ ಈಗ ಲೋಹಿತ್ ಡಾಕ್ಟ್ರು ನಿಮ್ಮ ಹುಣಸೂರಲ್ಲಿ ಇದು ಯಾವ್ದಿದು ಸಾಲಿಗ್ರಾಮದಲ್ಲಿ ಹಾಸ್ಪಿಟಲ್ ಇತ್ತು. ಅದನ್ನ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತಲ್ವ ಸರ್? ಯಾಕಂದ್ರೆ 70 ಕಿಲೋಮೀಟರ್ ಹೋಗೋ ತನಕ ಇಲ್ಲೇ ಸಿಗ್ಬೋದು. 100ಕ್ಕೆ 100 ಸತ್ಯ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿದಿರಿ, ಆಫ್ಟರ್ ಕರೋನಾ ಲಾಟ್ ಆಫ್ ಡಿಫ್ರೆನ್ಸ್. ಈಗಂದ್ರೆ ಈಗ 30 ವರ್ಷದಗೂ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ, 40 ವರ್ಷದೂ ಸಾಕ್ತಾ ಇದ್ದಾರೆ. ಮೊದಲು ಆಕ್ಚುಲಿ ಆಸ್ ಪರ್ ಮೆಡಿಕಲಲ್ಲಿ ಏನಾಗ್ತಿತ್ತು, 50 ಇಂದ 60 ವರ್ಷದ ಮೇಲೆ ಈ ಡಿಸೀಸ್ ಸ್ಟಾರ್ಟ್ ಆಗ್ತಿತ್ತು. ಇತ್ತೀಚೆಗೆ ನಮ್ಮ ಕರೋನಾ ಬಂದ್ಮೇಲೆ ನಮ್ಮ ಜೀವನಗಳ ಚೇಂಜ್ ಮತ್ತೆ ತಿನ್ನೋ ಆಹಾರ ಎಲ್ಲ ಚೇಂಜ್ ಆಗೋದ್ರಿಂದ ಇವತ್ತು ಏನು ಬೇಕಾದ್ರೂ ಬರ್ಬೋದು.
ಬಟ್ ಇಲ್ಲಿ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಯ್ತು. ಡಾಕ್ಟ್ರು ಒಳ್ಳೇದಾಗ್ಲಿ, ಅವ್ರ ಸಂಸ್ಥೆ ಒಳ್ಳೇದಾಗ್ಲಿ, ಮತ್ತೆ ನಮ್ಮೂರ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಸರಿ ಸರ್, ಕೊನೆಯದಾಗಿ ಈ ಹಾಸ್ಪಿಟಲ್ ಇಂದ ಡಾಕ್ಟರ್ ರೋಹಿತ್ ಅವರು ಇಲ್ಲಿ ಜನಗಳನ್ನ ಹೃದಯನೂ ಗೆದ್ದಿದ್ದಾರೆ, ಹೃದಯನೂ ರೆಡಿ ಮಾಡೋ ಇದ್ರಲ್ಲಿ ಇದ್ದಾರೆ. ನಾನ್ ನೋಡ್ದಂಗೆ ಅವ್ರು ಆಲ್ರೆಡಿ ಗೆದ್ದಿದ್ದಾರೆ. ಅಲ್ಲಿ ಒಂದು ಸಂಸ್ಥೆ ಮಾಡಿ ಹುಣಸೂರ್ಲ ಸುಲಭ ಇಲ್ಲ, ಅಲ್ಲೇ ಮಾಡಿ ಅಲ್ಲಿ ಒಂದು ಪ್ರತಿಷ್ಠೆ ಮಾಡಿ ಅಲ್ಲಿ ಹೆಸರು ಗಳಿಸಿದಾರೆ ಅಂತೆ. ಇನ್ನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಹೆಸರು ತಗೋಬೋದು. ಅದ್ರಲ್ಲಿ ಎರಡು ಮಾತು. ನನ್ನ ಆಸೆ, ನನ್ನ ವೈಯಕ್ತಿಕ ಆಸೆ. ಇದ್ರಲ್ಲಿ ಜನ ಅದು ತಪ್ಪು ತಿಳ್ಕೊಬಿಡುತ್ತೆ, ಏನಪ್ಪ ಹಿಂಗ್ ಮಾತಾಡ್ತಾರೆ ಅಂತ. ಅವ್ರು ಹೆಂಗಿದೆ ಅಂದ್ರೆ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ಕಾಯಕವೇ ಕೈಲಾಸ ಅಂತ. ಹಂಗೆ ಅವರು ವೃತ್ತಿನೇ ಅವ್ರು ಬದುಕು ಅಂತ ತಿಳ್ಕೊಂಡಿದ್ದಾರೆ. ನಾನು ನೋಡಿದಂಗೆ ಒಳ್ಳೇದಾಗ್ಲಿ ಅಷ್ಟೇ ನಾನು ಕೇಳಕ್ ಸಾಧ್ಯ. ಒಂದ್ ನಿಮಿಷ. ಕಾವೇರಿ ಹಾಸ್ಪಿಟಲ್ ಬಂದಿದೆ, ಇದ್ರ ಬಗ್ಗೆ ನೀವು ಇದು ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳೋದಕ್ಕಿಂತ ನಮಗೆ ಆಕ್ಚುಯಲ್ ಆಗಿ ಬಂದಿರೋದು ತುಂಬಾ ಸಂತೋಷಕರವಾದ ವಿಷಯ. ಇದು ಇಲ್ಲಿ ಏನಾಗಿದೆ ಅಂದ್ರೆ, ನಾನೊಬ್ಬ ಮಾಜಿ PLD ಬ್ಯಾಂಕ್ ಅಧ್ಯಕ್ಷರು. ನಾನು ಒಂದು 20 ವರ್ಷಗಳ ಕಾಲ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಜನಸೇವೆ ಮಾಡಿದ್ದೀನಿ. ಸಾಕಷ್ಟು ರೈತರುಗಳಿಗೆ ಸಹಾಯ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ನನ್ನ ಸೇವೆ ಅಗಾಧವಾಗಿ ಜನಕ್ಕೆ, ರೈತರಿಗೆ ತಲುಪಿದೆ. ಅದರಿಂದ ರೈತರು ಅದನ್ನ ಪಡ್ಕೊಂಡು ಸಂತೃಪ್ತಿಯಾಗಿದ್ದಾರೆ. ಈಗಲೂ ಸಹ ನನ್ನನ್ನು ಹುಡುಕಿ ಕರ್ಕೊಂಬಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ 2 ವರ್ಷದಿಂದ ನಾನು ಮತ್ತೆ PLD ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಇದು ನನ್ನ ತಂದೆ ಕೊಟ್ಟಂತ ಆಶೀರ್ವಾದ. ಇದು ನನ್ನ ತಮ್ಮ ಹೇಳಿದಾಗೆ ಆಶೀರ್ವಾದ ಅಂದ್ರೆ ಇದು ಎಲ್ಲರಿಗೂ ಫಲ ಸಿಗಲ್ಲ, ಇದ್ರೂ ಸಿಗಲ್ಲ, ಇದ್ರೂ ಪಡ್ಕೊಳಕ್ಕಾಗಲ್ಲ, ಆ ಥರ ಇದೆ. ಅದರಿಂದ ಹೇಳೋದಾದ್ರೆ ಇಲ್ಲಿ ಸುಮಾರು ಹಳ್ಳಿಗಳಿದಾವೆ, ತುಂಬಾ ಬಡ ಜನರಿದ್ದಾರೆ. ಸಾಲಿಗ್ರಾಮ ತಾಲೂಕಲ್ಲಿ ತುಂಬಾ ಬಡ ಜನ ಇದ್ದಾರೆ. ಆ ಬಡ ಜನಗಳಿಗೆ ಸೇವೆ ಎಷ್ಟು ಎಟಗಬೇಕು ಅವ್ರಿಗೆ, ಅದನ್ನ ಡಾಕ್ಟರ್ ಲೋಹಿತ್ ಅವರು ಮಾಡಿಕೊಟ್ರೆ ಖಂಡಿತವಾಗಿ ಯಶಸ್ವಿಯಾಗಿ ಅವರು ಮುಂದೆ ಹೋಗ್ತಾರೆ. ಈ ಜಾಗ, ಈ ಹಾಸ್ಪಿಟ್ಲು ಮುಂದುವರಿತದೆ ಅಂತ ನಾನು ಆಶಿಸ್ತೀನಿ. ಇದರಿಂದ ಖಂಡಿತವಾಗಿ ಪ್ರಾರಂಭವಾಗುತ್ತಿರುವ ಕಾವೇರಿ ಹಾಸ್ಪಿಟಲ್ನ ಡಾಕ್ಟರ್ ಲೋಹಿತ್ ಅವ್ರ ಬಗ್ಗೆ ತಮಗೆಲ್ಲ ಮೊದಲಿಂದ ತಿಳಿದಿರುವಂಥದ್ದೇ. 24x7 ಅಂದರೆ ದಿನದ 24 ಗಂಟೆಗಳಲ್ಲೂ ಸೇವೆ, ರೋಗಿಗಳಿಗೆ ಅತಿ ಕಡಿಮೆ ದರದಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಿಂದೆನೂ ಹುಣಸೂರಲ್ಲಿ. ಈಗ ತಾನೇ ಅವರು 43ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾನೆ. ಈ ಭಾಗದ ಸಾಲಿಗ್ರಾಮ ತಾಲೂಕಿನ ಭಾಗದ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಿ ಆರೋಗ್ಯ ಭಾಗ್ಯವನ್ನು ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅವರು ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅವ್ರಿಗೆ ಇನ್ನೂ ಉನ್ನತವಾದಂಥ ಅಧಿಕಾರ, ಆರೋಗ್ಯ, ಆಯಸ್ಸು ಕೊಡಲಿ, ಅವರ ವ್ಯಾಪಾರ ಅಭಿವೃದ್ಧಿ ಆಗಲಿ, ಜೊತೆಗೆ ರೋಗಿಗಳು ಉತ್ತಮ ಸೇವೆ ಕೊಡ್ತಾ ಇದ್ದಾರೆ, ಅದು ಸಹ ಬೆಳ್ಕೊಂಡು ಹೋಗ್ಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತಾ ಇದ್ದೀನಿ. ರಾಜ್ಯದ ಕಟ್ಟಡದ ಮಾಲೀಕರಾದ ಡಾಕ್ಟರ್ ಮಂಜುನಾಥ್ ಅವರು ಸಹ ಡಾಕ್ಟರ್ ಆಗಿ ಸೇವೆ, ಅವ್ರ ಮಿಸಸ್ಸು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಿ ಮೈಸೂರಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಈ ಉತ್ತಮವಾದ ಕಟ್ಟಡನ ಅವ್ರು ಕಟ್ಟಿಕೊಟ್ಟು ಲೋಹಿತ್ ಅವರಂತ ಡಾಕ್ಟರ್ನ ಇಲ್ಲಿ ಕರ್ಕೊಬಂದು ನಮ್ಮ ಭಾಗದ ಜನಗಳಿಗೆ ಆರೋಗ್ಯ ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು, ಅವರು ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಹಾರೈಸ್ತೀನಿ.